ಬರ್ಮಿಂಗ್ಹ್ಯಾಮ್ನಲ್ಲಿ ನಡೀತಾ ಇರುವಂತಹ ಎರಡನೇ ಟೆಸ್ಟ್ ಪಂದ್ಯದಲ್ಲಿ ಟೀಂ ಇಂಡಿಯಾ ಆಟಗಾರರು ಬ್ಯಾಟಿಂಗ್ ಮತ್ತು ಬೌಲಿಂಗ್ ಎರಡರಲ್ಲೂ ಕೂಡ ಮಿಂಚು ಹರಿಸಿದ್ದಾರೆ. ಅದರಲ್ಲೂ ಡಿಎಸ್ಪಿ ಮೊಹಮ್ಮದ್ ಸಿರಾಜ್ ಬೌಲಿಂಗ್ ಬಿರುಗಾಳಿಗೆ ಆಂಗ್ಲರ ಪಡೆ ಧೂಳಿಪಟವಾಗಿದೆ. ರೋಚಕ ಘಟ್ಟ ತಲುಪಿರುವಂತಹ ಟೆಸ್ಟ್ ಮ್ಯಾಚ್ನ ರಿಸಲ್ಟ್ ಏನಾಗುತ್ತೆ? ಟೀಂ ಇಂಡಿಯಾ ಗೆಲುವಿಗೆ ಹತ್ತಿರವಾಯ್ತಾ? ಈ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ಕೊಡ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಬರ್ಮಿಂಗ್ಹ್ಯಾಮ್ನ ಎಡ್ಜ್ಬಾಸ್ಟನ್ ಮೈದಾನದಲ್ಲಿ ನಡೀತಾ ಇರುವಂತಹ ಇಂಗ್ಲೆಂಡ್ ವಿರುದ್ಧದ ದ್ವಿತೀಯ ಟೆಸ್ಟ್ ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಅನ್ನು ಮಾಡಿದಂತಹ ಟೀಂ ಇಂಡಿಯಾ ಮೊದಲ ಇನ್ನಿಂಗ್ಸ್ನಲ್ಲಿ 587 ರನ್ಗಳನ್ನು ಕಲೆ ಹಾಕಿತ್ತು. ಇಂಗ್ಲೆಂಡ್ ಮೊದಲ ಇನ್ನಿಂಗ್ಸ್ನಲ್ಲಿ 407 ರನ್ ಗಳಿಸಿ ಆಲ್ಔಟ್ ಆಗಿದೆ. ಇಂಗ್ಲೆಂಡ್ ಪರ 84 ರನ್ಗಳಿಗೆ 5 ವಿಕೆಟ್ಗಳು ಉರುಳಿದ್ವು. ಆದರೆ 6ನೇ ವಿಕೆಟ್ಗೆ ಜೊತೆಯಾದಂತಹ ಹ್ಯಾರಿ ಬ್ರೂಕ್ ಮತ್ತು ಜೇಮಿ ಸ್ಮಿತ್ ಸಿಡಿಲಬ್ಬರದ ಬ್ಯಾಟಿಂಗ್ ಮಾಡಿದ್ರು. ಇಬ್ಬರ ಪಾರ್ಟ್ನರ್ಶಿಪ್ನಲ್ಲಿ 300+ ಸ್ಕೋರ್ ಮಾಡಿದ್ರು. ಬಟ್ ಕೊನೆಗೂ ಮೊಹಮ್ಮದ್ ಸಿರಾಜ್ ಮತ್ತು ಆಕಾಶ್ ದೀಪ್ ಇಂಗ್ಲೆಂಡ್ ಪಡೆಯನ್ನ ಬೇಟೆಯಾಡುವಲ್ಲಿ ಯಶಸ್ವಿಯಾದರು. ಇಂಗ್ಲೆಂಡ್ ಪರ ಸೊನ್ನೆಸುತ್ತಿದ್ದ 6 ಪ್ಲೇಯರ್ಸ್. ಇಂಗ್ಲೆಂಡ್ನ ಮೊದಲ ಇನ್ನಿಂಗ್ಸ್ನಲ್ಲಿ ಕೇವಲ 5 ಬ್ಯಾಟ್ಸ್ಮನ್ಗಳು ಮಾತ್ರ ರನ್ ಗಳಿಸೋಕೆ ಸಾಧ್ಯವಾಯಿತು. ಅದರಲ್ಲೂ 6 ಆಟಗಾರರು ಸೊನ್ನೆಸುತ್ತಿದ್ದಾರೆ, ಅಂದ್ರೆ ಡಕ್ಔಟ್ ಆಗಿದ್ದಾರೆ. ಇಬ್ಬರು ಬ್ಯಾಟ್ಸ್ಮನ್ಗಳು 300ಕ್ಕೂ ಹೆಚ್ಚು ರನ್ಗಳನ್ನು ಕಲೆ ಹಾಕಿದ್ದಾರೆ. ಹ್ಯಾರಿ ಬ್ರೂಕ್ ಅವರ 158 ರನ್ ಹಾಗೆ ವಿಕೆಟ್ ಕೀಪರ್ ಜೇಮಿ ಸ್ಮಿತ್ ಅಜೇಯ 185 ರನ್ಗಳು ಸೇರಿವೆ. ಇದರ ಹೊರತಾಗಿ ಕೂಡ 6 ಬ್ಯಾಟ್ಸ್ಮನ್ಗಳು ಶೂನ್ಯಕ್ಕೆ ಔಟ್ ಆಗಿದ್ದಾರೆ. ಇದರಿಂದಾಗಿ ಅತಿಥೇಯ ತಂಡ ಕೆಟ್ಟ ದಾಖಲೆಯನ್ನು ಬರೆದಿದೆ. ಟೆಸ್ಟ್ ಇತಿಹಾಸದಲ್ಲಿ 400ಕ್ಕೂ ಅಧಿಕ ರನ್ ಗಳಿಸಿ ಕೂಡ 600 ಬ್ಯಾಟ್ಸ್ಮನ್ಗಳು ಡಕ್ಔಟ್ ಆಗಿದ್ದು ಇದೇ ಮೊದಲು. ಹಾಗೆ 29 ವರ್ಷಗಳ ಟೀಂ ಇಂಡಿಯಾ ಬೌಲರ್ಗಳು ಟೆಸ್ಟ್ ಕ್ರಿಕೆಟ್ನಲ್ಲಿ ಇತಿಹಾಸವನ್ನು ಸೃಷ್ಟಿಸಿದ್ದಾರೆ. ಟೆಸ್ಟ್ ಕ್ರಿಕೆಟ್ ಇತಿಹಾಸದಲ್ಲೇ ಭಾರತೀಯ ಬೌಲರ್ಗಳು ಇನ್ನಿಂಗ್ಸ್ ಒಂದರಲ್ಲಿ 6 ಮಂದಿಯನ್ನ 0ಗೆ ಔಟ್ ಮಾಡಿರೋದು ಕೇವಲ 2 ಸಲ ಮಾತ್ರ. 1996ರಲ್ಲಿ ಸೌತ್ ಆಫ್ರಿಕಾ ವಿರುದ್ಧದ ಟೆಸ್ಟ್ ಪಂದ್ಯದಲ್ಲಿ ಟೀಂ ಇಂಡಿಯಾ ಬೌಲರ್ಗಳು 6 ಮಂದಿಯನ್ನ 0ಗೆ ಔಟ್ ಮಾಡಿದ್ರು. ಇದೀಗ 29 ವರ್ಷಗಳ ಬಳಿಕ ಭಾರತೀಯ ಬೌಲರ್ಗಳು ಮತ್ತೊಮ್ಮೆ ಇನ್ನಿಂಗ್ಸ್ ಒಂದರಲ್ಲಿ 6 ಪ್ಲೇಯರ್ಗಳನ್ನ 0ಗೆ ಔಟ್ ಮಾಡಿ ಸಾಧನೆ ಮಾಡಿದ್ದಾರೆ. ಸಿರಾಜ್ ಮತ್ತು ದೀಪ್ ದಾಳಿಗೆ ಆಂಗ್ಲರ ಪಡೆ ಸರ್ವಪತನ. ಇನ್ನು ಇಂಗ್ಲೆಂಡ್ ತಂಡದ ಬ್ಯಾಟರ್ಗಳ ಮೇಲೆ ದಾಳಿ ಮಾಡಿದಂತ ಮೊಹಮ್ಮದ್ ಸಿರಾಜ್ ಹಾಗೆ ಆಕಾಶ್ ದೀಪ್ ವಿಕೆಟ್ಗಳ ಬೇಟೆಯಾಡಿದ್ರು. ಟೀಂ ಇಂಡಿಯಾದಲ್ಲಿ ಜಸ್ಪ್ರೀತ್ ಬುಮ್ರಾ ಅವರ ಅನುಪಸ್ಥಿತಿಯಲ್ಲಿ ಈ ಇಬ್ಬರು ಸದ್ದು ಮಾಡಿದ್ರು. ಇನ್ನಿಂಗ್ಸ್ನ 2ನೇ ದಿನದಿಂದಲೇ ವಿಕೆಟ್ ರುಚಿಯನ್ನ ನೋಡಿದಂತ ಮೊಹಮ್ಮದ್ ಸಿರಾಜ್ 3ನೇ ದಿನ ಕೂಡ 5 ವಿಕೆಟ್ಗಳನ್ನು ಉರುಳಿಸಿದ್ರು. ಓಪನರ್ ಜಾಕ್ ರ್ಯಾಲಿ, ಜೋ ರೂಟ್, ಕ್ಯಾಪ್ಟನ್ ಬೆನ್ ಸ್ಟೋಕ್ಸ್, ಬ್ರೈಡನ್ ಕಾರ್ಸೆ, ಜೋಶ್ ಟಂಗ್ ಹಾಗೆ ಶೋಯಬ್ ಬಶೀರ್ನನ್ನ ಪೆವಿಲಿಯನ್ ಗಟ್ಟಿದ್ರು. ವಿಶೇಷ ಅಂದ್ರೆ ಬೆನ್ ಸ್ಟೋಕ್ಸ್, ಬ್ರೈಡನ್ ಕಾರ್ಸೆ, ಜೋಶ್ ಟಂಗ್ ಹಾಗೆ ಶೋಯಬ್ ಬಶೀರ್ ಈ 4ರನ್ನು ಕೂಡ ಸಿರಾಜ್ ಡಕ್ಔಟ್ ಮಾಡಿ ಎಲ್ಲರ ಗಮನ ಸೆಳೆದ್ರು. ಹಾಗೆ ಸಿರಾಜ್ಗೆ ಸಖತ್ ಸಾಥ್ ಕೊಟ್ಟಂತ ಆಕಾಶ್ ದೀಪ್ ಕೂಡ ವಿಕೆಟ್ಗಳನ್ನು ಉರುಳಿಸಿದ್ರು. ಆಲಿ ಪೋಪ್ ಮತ್ತು ಡಕೆಟ್ ಇಬ್ಬರನ್ನ ಶೂನ್ಯಕ್ಕೆ ಔಟ್ ಮಾಡಿ ಟೋಟಲ್ ಆಗಿ 4 ವಿಕೆಟ್ಗಳನ್ನು ತೆಗೆದ್ರು. 158 ರನ್ಗಳಿಂದ ಬ್ಯಾಟಿಂಗ್ ಮಾಡ್ತಾ ಇದ್ದಂತ ಹ್ಯಾರಿ ಬ್ರೂಕ್ಗೆ ಬಿಗ್ ಬ್ರೇಕ್ ಹಾಕಿದ್ದೆ ಆಕಾಶ್ ದೀಪ್. ಹಾಗೆ ಕ್ರಿಸ್ ವೋಕ್ರನ್ನ ಔಟ್ ಮಾಡಿ ಸಂಭ್ರಮಿಸಿದ್ರು. ಇಂಗ್ಲೆಂಡ್ನಲ್ಲಿ ಸಿರಾಜ್ ಮೊದಲ ಫೈಫರ್. ಇನ್ನು 2ನೇ ಪಂದ್ಯದ ಮೊದಲ ಇನ್ನಿಂಗ್ಸ್ನಲ್ಲಿ 19.3 ಓವರ್ಗಳನ್ನು ಬೌಲ್ ಮಾಡಿದಂತ ಸಿರಾಜ್ ಕೇವಲ 70 ರನ್ಗಳನ್ನು ನೀಡಿ 6 ವಿಕೆಟ್ಗಳನ್ನು ಉರುಳಿಸಿದ್ದಾರೆ. ಇದು ಇಂಗ್ಲೆಂಡ್ನಲ್ಲಿ ಸಿರಾಜ್ ಅವರ ಮೊದಲ ಫೈಫರ್ ಅನ್ನೋದು ಸ್ಪೆಷಾಲಿಟಿ. ಇಂಗ್ಲೆಂಡ್, ಆಸ್ಟ್ರೇಲಿಯಾ, ವೆಸ್ಟ್ ಇಂಡೀಸ್ ಹಾಗೆ ಸೌತ್ ಆಫ್ರಿಕಾದಲ್ಲಿ ಇನ್ನಿಂಗ್ಸ್ ಒಂದರಲ್ಲಿ 5 ವಿಕೆಟ್ಗಳನ್ನು ಅಂದ್ರೆ ಫೈಫರ್ಗಳನ್ನು ಕಬಳಿಸಿದ ಭಾರತ 2ನೇ ವೇಗಿ ಎಂಬ ದಾಖಲೆಯನ್ನ ಸಿರಾಜ್ ತಮ್ಮದಾಗಿಸಿಕೊಂಡಿದ್ದಾರೆ. ಇದಕ್ಕೂ ಮುನ್ನ ಇಂಥದ್ದೊಂದು ಸಾಧನೆ ಮಾಡಿದ್ದು ಜಸ್ಪ್ರೀತ್ ಬುಮ್ರಾ. ಬುಮ್ರಾ ಕೂಡ ಇಂಗ್ಲೆಂಡ್, ಆಸ್ಟ್ರೇಲಿಯಾ, ವೆಸ್ಟ್ ಇಂಡೀಸ್ ಹಾಗೆ ಸೌತ್ ಆಫ್ರಿಕಾದಲ್ಲಿ ಇನ್ನಿಂಗ್ಸ್ ಒಂದರಲ್ಲಿ 5 ವಿಕೆಟ್ ಕಬಳಿಸಿ ಮಿಂಚಿದ್ದಾರೆ. ಸದ್ಯ ಸಿರಾಜ್, ಆಕಾಶ್ ದೀಪ್ ಅವರ ಬೌಲಿಂಗ್ ನೆರವಿನಿಂದ ಟೀಂ ಇಂಡಿಯಾ ಮೊದಲ ಇನ್ನಿಂಗ್ಸ್ನಲ್ಲಿ 180 ರನ್ಗಳ ಮುನ್ನಡೆ ಕಾಯ್ದುಕೊಂಡಿದೆ. ಹಾಗೆ 2ನೇ ಇನ್ನಿಂಗ್ಸ್ ಕೂಡ ಆರಂಭವಾಗಿದೆ. 2ನೇ ಇನ್ನಿಂಗ್ಸ್ ಅನ್ನ ಬ್ಯಾಟಿಂಗ್ ಆರಂಭ ಮಾಡಿರುವಂತಹ ಟೀಂ ಇಂಡಿಯಾ ಓಪನರ್ ಯಶಸ್ವಿ ಜೈಸ್ವಾಲ್ ಈಗಾಗಲೇ 28 ರನ್ ಗಳಿಸಿ ವಿಕೆಟ್ ಒಪ್ಪಿಸಿದ್ದಾರೆ. 64 ರನ್ಗಳಿಗೆ ಮೊದಲ ವಿಕೆಟ್ ಕಳೆದುಕೊಂಡ ಭಾರತ ಪರ ಕ್ರೀಸ್ನಲ್ಲಿ ಕನ್ನಡಿಗರಾದ ಕೆಎಲ್ ರಾಹುಲ್ 28 ರನ್ ಗಳಿಸಿದ್ದಾರೆ. ಹಾಗೆ ಕರುಣ್ ನಾಯರ್ 7 ರನ್ ಗಳಿಸಿದ್ದು ಇಂದು ಬ್ಯಾಟಿಂಗ್ ಅನ್ನ ಕಂಟಿನ್ಯೂ ಮಾಡ್ತಾರೆ. ಇನ್ನು ಟೀಂ ಇಂಡಿಯಾ ಒಟ್ಟು 244 ರನ್ಗಳ ಲೀಡ್ ಪಡೆದು ಬ್ಯಾಟಿಂಗ್ ಮಾಡ್ತಾ ಇದೆ. ಒಟ್ಟಿನಲ್ಲಿ ಕಳೆದ ಪಂದ್ಯದಲ್ಲಿ ಅಷ್ಟೇನು ಸೌಂಡ್ ಮಾಡದೇ ಇದ್ರೂ ಕೂಡ ಈ ಸಲ ಡಿಎಸ್ಪಿ ಮೊಹಮ್ಮದ್ ಸಿರಾಜ್ ಧಮಾಕೆದಾರ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಹಾಗೆ ಆಕಾಶ್ ದೀಪ್ ಕೂಡ ಸಿಕ್ಕ ಚಾನ್ಸ್ನಲ್ಲಿ ತಮ್ಮ ಸಾಮರ್ಥ್ಯವನ್ನ ಪ್ರೂವ್ ಮಾಡಿದ್ದಾರೆ. ನಮಸ್ಕಾರ.